ಹಾಯ್, ವೆಲ್ಕಮ್ ಟು ಡೇ 5 ವಿಡಿಯೋ ಆಫ್ ಚೇಂಜ್ ಯುವರ್ ಲೈಫ್. ಇವತ್ತಿನ ಟಾಪಿಕ್ ಬಂದು ವೊಕ್ಯಾಬ್ಯುಲರಿ ಆಫ್ ಎಕ್ಸ್ಟ್ರಾರ್ಡಿನರಿ ಲೈಫ್. ಈ ವೊಕ್ಯಾಬ್ಯುಲರಿ ಆಫ್ ಎಕ್ಸ್ಟ್ರಾರ್ಡಿನರಿ ಲೈಫ್ ಅಂದ್ರೆ ಏನು ಅನ್ನೋದನ್ನ ನಾವು ಮಾತಾಡುವಂತಹ ವಿಧಾನದಿಂದ ಹೇಗೆ ನಮ್ಮ ಜೀವನ ಬದಲಾಗುತ್ತೆ ಅನ್ನೋದನ್ನ ಆಥರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಒಂದು ಸ್ಟೋರಿ ಮುಖಾಂತರ ತಗೊಂತ ಹೋಗ್ತಾ ಇದ್ದಾರೆ ಆಥರ್. ಸ್ಟೋರಿ ಬಂದ್ಬಿಟ್ಟು ಒಂದು ದೊಡ್ಡ ಫಾರೆಸ್ಟ್, ಆ ಫಾರೆಸ್ಟ್ ಅಲ್ಲಿ ಒಂದು 10 ಕಪ್ಪೆಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ಸಡನ್ ಆಗಿ ಅದ್ರಲ್ಲಿ ಒಂದು 5 ಫ್ರಾಕ್ಸ್ ಬಂದ್ಬಿಟ್ಟು ಒಂದು ಡೀಪ್ ಆಗಿರುವಂತಹ ಪಿಟ್ಟಲ್ಲಿ ಬಿದ್ದ್ಬಿಡ್ತವೆ. ಸೊ ಮೇಲೆ ಇರುವಂತಹ ಫ್ರಾಕ್ಸ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಹೇ ನಿನ್ ಕೈಯಲ್ಲಿ ಆಗೋದಿಲ್ಲ, ನೀನಿನ್ ಅಷ್ಟೇ, ನೀನಿನ್ ಸತ್ತೋಗ್ಬೇಕಾಗಿರುತ್ತೆ, ನೀವು ಇನ್ ಮೇಲೆ ಬರೋದಕ್ಕಾಗೋದಿಲ್ಲ, ನಿಮ್ ಜೀವನ ಮುಗೀತು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತವೆ ಮೇಲೆ ಇರುವಂತಹ ಫ್ರಾಗ್ಗಳು. ಬಟ್ ಅದ್ರಲ್ಲಿ ಒಂದು ಫ್ರಾಗ್ ಮಾತ್ರ ಅದನ್ನ ತಲೆ ಕೆಡಿಸ್ಕೊಳ್ದಿರಾ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾ ಇರುತ್ತೆ, ಜಂಪ್ ಮಾಡೋದಕ್ಕೆ, ಹತ್ತೋದಕ್ಕೆ ಟ್ರೈ ಮಾಡ್ತಾನೆ ಇರುತ್ತೆ. ಸೊ ಲಾಸ್ಟ್ ಸಮ್ ಟೈಮ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಆ ಫ್ರಾಗ್ ಜಂಪ್ ಮಾಡ್ಬಿಡುತ್ತೆ, ಆಚೆ ಬರುತ್ತೆ. ಸೊ ಎಲ್ಲಾರು ಸಡನ್ ಆಗಿ ಶಾಕ್ ಆಗ್ಬಿಡ್ತಾರೆ, ಹೇಗಿದ್ ಆಚೆಗೆ ಬಂತು, ಹೇಗ್ ಸಾಧ್ಯ ಅಂತ ಅನ್ಕೊಂತಾ ಇರ್ತಾರೆ. ಬಟ್ ಒಂದ್ ವಿಷಯ ತಿಳ್ಕೊಬೇಕಾಗಿದ್ದಿತ್ತು, ಅದಕ್ಕೆ ಕಿವಿ ಕೇಳಿಸೋದಿಲ್ಲ. ಸೊ ಅದು ಏನ್ ಫೀಲ್ ಮಾಡ್ತಾ ಇತ್ತು ಅಂದ್ರೆ, ಈ ಫ್ರಾಕ್ಸ್ ಎಲ್ಲ ನನ್ನ ಟ್ರೈ ಮಾಡು ಆಗುತ್ತೆ ಅಂತ ಎನ್ಕರೇಜ್ ಮಾಡ್ತಿದ್ದಾರೆ. ಸೊ ನಾನು ಬಿಡಬಾರ್ದು, ನಾನು ಹೇಗೆ ಮಾಡಿ ಜಂಪ್ ಮಾಡ್ಬಿಡ್ಬೇಕು ಅಂತ ಟ್ರೈ ಮಾಡ್ತಾನೆ ಇರುತ್ತೆ. ಸೊ ನಮ್ಗೆ ನೆಗೆಟಿವ್ ಹೇಳ್ತಾ ಇದ್ರು ನಾವು ಅದನ್ನ ತಲೆ ಕೆಡಿಸ್ಕೊಳ್ದಿರಾ ಪಾಸಿಟಿವ್ ವೇ ಅಲ್ಲಿ ಥಿಂಕ್ ಮಾಡ್ಕೊಂತ ಟ್ರೈ ಮಾಡಿದ್ರೆ ಆಟೋಮೆಟಿಕ್ ನಿಮ್ಮ ಡೆಸ್ಟಿನಿನ ರೀಚ್ ಆಗ್ಬೋದು ಅನ್ನೋದನ್ನ ಇನಿಷಿಯಲ್ ಅಲ್ಲಿ ಈ ಸ್ಟೋರಿ ಮುಖಾಂತರ ಆತರು ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ಒಂದು ಡೆಫ್ ಫ್ರಾಗು ಬೇರೆ ಫ್ರಾಕ್ಸ್, ಕೇಳಿಸೋ ಫ್ರಾಕ್ಸು ಆ ವರ್ಡ್ಸ್ನ ಕೇಳ್ತಾ ಇರುತ್ತೆ, ಬಟ್ ಆಗೋದಿಲ್ಲ, ಟ್ರೈ ಮಾಡೋದನ್ನೇ ಬಿಟ್ಬಿಡ್ತಾರೆ, ಹೋಪ್ನ ಕಲ್ತ್ಕೊಂಡ್ಬಿಡ್ತಾರೆ. ಬಟ್ ಇದಕ್ಕೇನು ಕೇಳಿಸ್ಕೊಂಡಿರಲ್ಲ, ಅವ್ರು ನನ್ಗೆ ಎನ್ಕರೇಜ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ಆಟೋಮೆಟಿಕ್ ಆಗಿ ಆಚೆಗೆ ಬರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದನ್ನ ಕಲಿತಾ ನಾವು ನಮ್ಮ ಲೈಫಲ್ಲಿ ಯಾವ ತರ ಇರಬೇಕು, ಯಾವ್ದನ್ನ ತಲೆಗೆ ಹಾಕೋಬೇಕು, ಯಾವ್ದನ್ನ ತಲೆಗೆ ಹಾಕೋಬಾರ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಇದರಲ್ಲಿ ಮೈನ್ ಥಿಂಗ್ ಬಂದ್ಬಿಟ್ಟು ಒಂದು 10 ಪಾಯಿಂಟ್ಸ್ ನಾವು ರೆಗ್ಯುಲರ್ ಆಗಿ ಲೈಫಲ್ಲಿ ಬಳಸೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಲೈಫ್ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ, ಮತ್ತೆ ನಮ್ಮ ರಿಲೇಶನ್ಶಿಪ್ ಎಲ್ಲಾನು ಇನ್ನೂ ಅತ್ಯುತ್ತಮವಾಗಿ ಬೆಳೆಯುತ್ತೆ ಅಂತ ಆ ತರ ಹೇಳ್ತಾ ಬರ್ತಾರೆ. ಸೊ ಅದ್ಯಾವ 10 ಪಾಯಿಂಟ್ಸ್ ಅಂತ ತಿಳ್ಕೊಳ್ಳೋಣ ಬನ್ನಿ. ಅವ್ರ ವೊಕ್ಯಾಬ್ಯುಲರಿ ಶೇಪ್ಸ್ ಅವರ್ ಎಮೋಷನ್ಸ್ ಅಂತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾವು ಮನೆಯಿಂದ ಆಚೆಗೆ ಬರ್ತಾ ಇರ್ತೀವಿ, ನಮ್ಮ ತಂದೆ ನನ್ಗೆ ನೋಡ್ತಾರೆ, ಹೇಳ್ತಾರೆ, ಹೇ ಏನಾಗಿದೆ ಇವತ್ತು, ಯಾಕೆ ಡಲ್ ಆಗಿ ಕಾಣಿಸ್ತಿದ್ಯಾ ಅಂತ. ನಾನು ಹೇಳ್ತೀನಿ, ಏನಿಲ್ಲಪ್ಪ ನಾನು ಆರಾಮಾಗಿದ್ದೀನಿ ಅಂತ ಹೇಳ್ತಾ. ಹಾಗೆ ನಾವು ಕಾಲೇಜ್ ಕೂಡ ಹೋಗ್ತೀವಿ, ಅಲ್ಲಿ ಕೂಡ ನಮ್ಮ ಫ್ರೆಂಡ್ಸ್ ಯಾರಾದ್ರೂ ನಮ್ಮನ್ನ ನೋಡ್ಬಿಟ್ಟು, ಯಾಕೆ ಇವತ್ತು ನಾರ್ಮಲ್ ಆಗಿಲ್ಲ, ಸ್ವಲ್ಪ ಏನೋ ಚೇಂಜ್ ಕಾಣಿಸ್ತಿದೆ, ಡಲ್ ಆಗಿದ್ದಂಗಿದ್ಯಾ ಅಂತ ಕೇಳಿದಾಗ ನಮ್ಮ ಎನರ್ಜಿ ಆಟೋಮೆಟಿಕ್ ಡೌನ್ ಆದಂಗೆ ಫೀಲ್ ಆಗುತ್ತೆ. ಅಂದ್ರೆ ವರ್ಡ್ಸ್ ಕ್ಯಾರಿ ಎನರ್ಜಿ. ನಾವು ಯಾವ ತರ ವರ್ಡ್ಸ್ ನ ಕೇಳ್ತಾ ಇರ್ತೀವೋ ಅದು ಕೂಡ ನಮ್ಮ ಎನರ್ಜಿಗೆ ಅಫೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಂಬರ್ 1 ವರ್ಡ್ ಬಂದ್ಬಿಟ್ಟು ಪ್ಲೀಸ್. ಪ್ಲೀಸ್ ಅಂದ್ರೆ ಒಂದು ರಿಕ್ವೆಸ್ಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಹೇ ಇದ್ ಮಾಡು, ಹೇ ಇದು ಈ ತರ ಮಾಡು, ಆ ತರ ಮಾಡು ಅಂತ ಹೇಳೋದ್ರ ಬದಲು ಪ್ಲೀಸ್ ಕೆನ್ ಯು ಡೂ ಲೈಕ್ ದಿಸ್, ಅಥವಾ ಪ್ಲೀಸ್ ಕೆನ್ ಯು ಹೆಲ್ಪ್ ಮೀ, ಆ ತರ ಕೇಳೋದ್ರಿಂದ ಅವರ ಎಮೋಷನ್ ಆಟೋಮೆಟಿಕ್ ಚೇಂಜ್ ಆಗುತ್ತೆ ಅಂತ ಆ ತರ ಹೇಳಿದ್ದಾರೆ. ಕೆನ್ ಯು ಪ್ಲೀಸ್ ಶೇರ್ ಯುವರ್ ಥಾಟ್ಸ್, ಈ ತರ ಕೂಡ ಮಾತಾಡೋದ್ರಿಂದ ಹೇಗೆ ಅವರ ಎಮೋಷನ್ ಮತ್ತೆ ಇಂಟ್ರಾಕ್ಷನ್ ಬೆಳೆಯುತ್ತೆ ಅಂತ ಆತರು ಪ್ಲೀಸ್ ವರ್ಡ್ನ ಇಂಪಾರ್ಟೆನ್ಸ್ ನ ಹೇಳೋದಕ್ಕೆ ಇದರಲ್ಲಿ ಹೈಲೈಟ್ ಮಾಡಿದ್ದಾರೆ. ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ಥ್ಯಾಂಕ್ ಯು. ಗ್ರಾಟಿಟ್ಯೂಡ್ ತೋರಿಸೋದ್ರಿಂದ ಕೂಡ ನಿಮ್ಮ ರಿಲೇಶನ್ಶಿಪ್ ತುಂಬಾ ಬೆಳೆಯುತ್ತೆ. ಫಾರ್ ಎಕ್ಸಾಂಪಲ್, ಯಾರೇ ಆಗ್ಲಿ ನಿಮ್ಮ ಡೈಲಿ ರೊಟೀನ್ ಆಗಿ ಮೀಟ್ ಮಾಡ್ತಿರುವಂತಹ ಪರ್ಸನ್ಸ್ಗೆ ಗ್ರಾಟಿಟ್ಯೂಡ್ ತೋರಿಸೋದ್ರಿಂದ ನಿಮ್ಗೆ ಆಟೋಮೆಟಿಕ್ ರಿಲೇಶನ್ಶಿಪ್ ಅನ್ನೋದು ಬಿಲ್ಡ್ ಆಗುತ್ತೆ ಅಂತ ಆತರ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಅಮ್ಮ ಅಡುಗೆ ಮಾಡ್ಕೊಟ್ಟಿರ್ತಾರೆ, ತುಂಬಾ ಟೇಸ್ಟ್ ಆಗಿರುತ್ತೆ, ಥ್ಯಾಂಕ್ ಯು ಅಮ್ಮ, ತುಂಬಾ ಅದ್ಭುತವಾಗಿ ಇವತ್ತು ಫುಡ್ ನ ಕುಕ್ ಮಾಡಿದ್ಯಾ ಅಂತ ಹೇಳೋದ್ರಿಂದ ಅಮ್ಮ ಎಷ್ಟು ಖುಷಿ ಪಡ್ತಾರೆ, ನಾವು ಒಂದು ಜಸ್ಟ್ ಫೀಡ್ಬ್ಯಾಕ್ ಕೊಡೋದ್ರಿಂದ. ಅದೇ ರೀತಿ ವೈಫ್ ಇರ್ಬೋದು, ಕಿಡ್ ಇರ್ಬೋದು, ಏನಾದ್ರೂ ಮಕ್ಕಳು ಹೆಲ್ಪ್ ಮಾಡಿದಾಗ, ನಿಮ್ಗೆ ಏನಾದ್ರೂ ಒಂದು ವಸ್ತು ತಗೊಂಡ್ಬರೋಕ್ ಹೇಳಿರ್ತೀರಾ, ಅವಾಗ ತಗೊಂಬಂದ್ ಕೊಟ್ಟಾಗ ಅವ್ರು ಥ್ಯಾಂಕ್ ಯು ಹೇಳಿದ್ರೆ ನೆಕ್ಸ್ಟ್ ಟೈಮ್ ಅವರು ನಿಮ್ಗೆ ನೀವ್ ಹೇಳಿದ್ನ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದೇ ರೀತಿ ಸ್ಟಾಫ್ಗೆ ಇರ್ಬೋದು, ನಿಮ್ಮ ಡೈಲಿ ರೊಟೀನ್ ಅಲ್ಲಿ ಯಾರ್ಯಾರು ಮೀಟ್ ಮಾಡ್ತಿರೋ ಅವ್ರು ನಿಮ್ಗೆ ಏನಾದ್ರೂ ಹೆಲ್ಪ್ ಮಾಡಿದಾಗ ಒಂದ್ ವರ್ಡ್ ಜಸ್ಟ್ ಹಾರ್ಟ್ಫುಲ್ ಆಗಿ ಥ್ಯಾಂಕ್ ಯು ಅಂತ ಹೇಳೋದ್ರಿಂದ ಎಷ್ಟು ಎಮೋಷನ್ ಬಿಲ್ಡ್ ಆಗುತ್ತೆ ಅವರಲ್ಲಿ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ದಾರೆ. ನೆಕ್ಸ್ಟ್ ಸಾರಿ. ದ ವರ್ಡ್ ಸಾರಿ. ಸಾರಿ ಅನ್ನೋ
4 ಲೆಟರ್ ವರ್ಡು ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಲೈಫಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಸೊ ನಾವು ನಮ್ಮ ಈಗೋನ ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ರಿಲೇಶನ್ಶಿಪ್ ಅಥವಾ ಎಮೋಷನ್ಸ್ಗೆ ವ್ಯಾಲ್ಯೂ ಕೊಡ್ತಾ ಒಂದು ಸಾರಿ ಕೇಳೋದ್ರಿಂದ ಎಷ್ಟೊಂದು ಕೆಡುವಂತಹ ರಿಲೇಶನ್ಶಿಪ್ ಒಂದಾಗಿರೋದನ್ನ ನಾನು ಲೈವ್ ಆಗಿ ನೋಡಿದ್ದೀನಿ ಈ ಚೇಂಜ್ ಯುವರ್ ಲೈಫ್ ಆಫ್ಲೈನ್ ಸೆಷನ್ ಅಲ್ಲಿ. ಈ ಸೆಷನ್ ಅಲ್ಲಿ ತುಂಬಾ ಜನರು ಅವರು ಮಾಡಿರುವಂತಹ ತಪ್ಪುಗಳನ್ನ ರಿಯಲೈಸ್ ಮಾಡಿಕೊಂಡು ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಸಾರಿ ಕೇಳಿ ಮತ್ತೆ ಅವರ ಜರ್ನಿನ ಕಂಟಿನ್ಯೂ ಮಾಡಿರುವಂತಹ ಎಕ್ಸಾಂಪಲ್ಸು ನಾನು ಲೈವ್ ಆಗಿ ನೋಡಿದ್ದೀನಿ. ಐ ಟ್ರಸ್ಟ್ ಯು ಅಂದ್ರೆ ನಾನು ನಿಮ್ಮನ್ನ ನಂಬ್ತಾ ಇದ್ದೀನಿ ಅಂತ ಹೇಳೋದ್ರಿಂದ ಕೂಡ ಎಷ್ಟೊಂದು ಎನ್ಕರೇಜ್ಮೆಂಟ್ ಅಥವಾ ಮೋಟಿವೇಶನ್ ಸಿಗುತ್ತೆ ಅನ್ನೋದಕ್ಕೆ ಆ ಥರ ಹೇಳ್ತಾರೆ. ನಿಮ್ಮ ಒಂದು ಮಗು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಅಲ್ಲಿ ಅಥವಾ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ತಾರೆ, ಎಲ್ಲರೂ ಅವ್ರನ್ನ ಟ್ರಿಗರ್ ಮಾಡ್ತಾ ಇರ್ತಾರೆ. ಆಲ್ರೆಡಿ ಅವ್ನ ಸ್ಕೋರ್ ಲೆಸ್ ಮಾಡಿದೀನಿ ಅಂತ ಒಂದು ಭಯದಲ್ಲಿ ಅಥವಾ ಆಂಗ್ಸೈಟಿಯಲ್ಲಿ ಇರ್ತಾನೆ. ಅಲ್ಲಿ ಹೋಗಿ ನೀನ್ ಹೇಗ್ ಮಾಡಿದೆ, ನಾನೆಲ್ಲ ಫೆಸಿಲಿಟಿ ಕೊಡ್ತಿದ್ದೆ ನಿನ್ಗೆ, ಆದ್ರೂ ಯಾಕೆ ಕಡಿಮೆ ತೆಗ್ದೆ ಅಂತ ಕೇಳೋದ್ರ ಬದಲು ಇಟ್ಸ್ ಓಕೆ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಇನ್ನೂ ಒಂದ್ಸಲ ಟ್ರೈ ಮಾಡು, 100% ನೀನ್ ಸಕ್ಸಸ್ ಆಗ್ತೀಯಾ ಅಂತ ಹೇಳೋದ್ರಿಂದ ಅವ್ರಿಗೆ ಎಷ್ಟು ಮೋಟಿವೇಶನ್ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ಅವರು ನನ್ನ ಡ್ಯಾಡಿ ನನಗೆ ಉತ್ತೇಜನೆ ಕೊಡ್ತಿದ್ದಾರೆ, ನನ್ನನ್ನು ನಂಬಿದ್ದಾರೆ, ನಾನು ಈ ಮಿಸ್ಟೇಕ್ನ ನೆಕ್ಸ್ಟ್ ಮಾಡಬಾರ್ದು ಅಂತ ಎಫೆಕ್ಟಿವ್ ಆಗಿ ವರ್ಕ್ ಮಾಡೋದಕ್ಕೆ ಅವ್ರಿಗೊಂದು ಪುಷ್ ಅನ್ನೋದು ಸಿಗುತ್ತೆ. ಸೊ ಐ ಟ್ರಸ್ಟ್ ಯು ಅನ್ನೋದನ್ನ ಎಷ್ಟು ಸಲ ಬಳಸ್ತಿದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ. ಐ ಆಮ್ ಪ್ರೌಡ್ ಆಫ್ ಯು ಅನ್ನೋ ವರ್ಡ್ನ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಲೈಫ್ ಪಾರ್ಟ್ನರೇ ಇರ್ಬೋದು ಅಥವಾ ಎಂಪ್ಲಾಯೀಸೇ ಇರ್ಬೋದು, ಒಂದ್ಸಲ ನಾವು ಅವ್ರಿಗೆ ಐ ಆಮ್ ಪ್ರೌಡ್ ಆಫ್ ಯು, ನಿನ್ನಿಂದ ನನಗೆ ತುಂಬಾ ಹೆಲ್ಪ್ ಆಗ್ತಿದೆ ಮತ್ತೆ ಜಾಸ್ತಿ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತ ಹೇಳಿದಾಗ ಲೈಫಲ್ಲಿ ಅವ್ರಿಗೆ ಒಂದು ಎನ್ಕರೇಜ್ಮೆಂಟ್ ಆಟೋಮೆಟಿಕ್ ಆಗಿ ಸಿಗುತ್ತೆ. ಸೊ ಎನ್ಕರೇಜಿಂಗ್ ವರ್ಡ್ ಐ ಆಮ್ ಪ್ರೌಡ್ ಆಫ್ ಯು ಅನ್ನೋದನ್ನ ಬಳಸ್ತಿದ್ದೀರಾ ನಿಮ್ಮ ಲೈಫಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಐ ನೀಡ್ ಯು, ಈಗೋನ ಸ್ವಲ್ಪ ಪಕ್ಕಕ್ಕೆ ಇಟ್ಟು ನಾವು ಕಷ್ಟದಲ್ಲಿದ್ದಾಗ ಕೆಲವು ಟೈಮ್ ನಾವು ಹೆಲ್ಪ್ನ ಕೇಳೋದ್ರಿಂದ ಎಷ್ಟೊಂದು ಪ್ರಾಬ್ಲಮ್ಸ್ ಇಂದ ಆಚೆಗೆ ಬಂದ್ಬಿಟ್ಟು ಸಕ್ಸಸ್ ಟುವರ್ಡ್ಸು ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಐ ನೀಡ್ ಯು ಅಥವಾ ನನಗೆ ಐ ವಾಂಟ್ ಹೆಲ್ಪ್ ಫ್ರಮ್ ಯು ಅನ್ನೋದನ್ನ ಯೂಸ್ ಮಾಡ್ತಿದ್ದೀರಾ ನೀವು. ಅಕಸ್ಮಾತ್ ನೀವು ಹೆಲ್ಪ್ ಮಾಡೋಕ್ ಆಗದಿದ್ರೂ ಪರವಾಗಿಲ್ಲ, ಅವ್ರಿಗೆ ಕೇಳಬೇಕು ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಂದ ಬಂದಿದ್ದಾರೆ, ಏನ್ ಪ್ರಾಬ್ಲಮ್ ಇಂದ ಬಂದಿದ್ದಾರೆ ಅನ್ನೋದನ್ನ ಕೇಳೋದು ಕೂಡ ತುಂಬಾ ಇಂಪಾರ್ಟೆಂಟು ಅಂತ ಇದ್ರಲ್ಲಿ ಹೇಳ್ತಾರೆ ಆ ಥರ. ಸೊ ನೀವು ಎಷ್ಟು ಸಲ ಐ ಲವ್ ಯು ಅನ್ನೋ ವರ್ಡ್ನ ಬಳಸಿದ್ದೀರಾ? ನಿಮ್ಮ ವೈಫ್ಗೆ ಇರ್ಬೋದು, ಕಿಡ್ಸ್ಗೆ ಇರ್ಬೋದು, ಪೇರೆಂಟ್ಸ್ಗೆ ಇರ್ಬೋದು, ಸಿಬ್ಲಿಂಗ್ಸ್, ಈ ಥರ ಫ್ರೆಂಡ್ಸ್ ಕೂಡ ಐ ಲವ್ ಯು ಅನ್ನೋ ವರ್ಡ್ನ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ರಿಲೇಶನ್ಶಿಪ್ಪು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಅಂತ ಆ ಥರ ಇದರಲ್ಲಿ ಹೇಳಿದ್ದಾರೆ. 8ನೇ ಪಾಯಿಂಟ್ ಬಂದು ವಾಟ್ ಕೆನ್ ಐ ಡೂ ಫಾರ್ ಯು ಅಂದ್ರೆ ನಾನು ನಿನಗೆ ಯಾವ ಥರ ಸಹಾಯ ಮಾಡಬಲ್ಲೆ, ಹೌ ಕೆನ್ ಐ ಹೆಲ್ಪ್ ಯು, ಐ ಆಮ್ ಆಲ್ವೇಸ್ ಹಿಯರ್ ಟು ಹೆಲ್ಪ್ ಯು ಅನ್ನುವಂತಹ ವರ್ಡ್ಸ್ ಯೂಸ್ ಮಾಡಿದಾಗ ಅವ್ರಿಗೆ ನಮ್ಮ ಹತ್ರ ಕೇಳೋದು ಬಂದಿರೋದಕ್ಕೆ ಓಪನ್ ಆಗಿ ಮಾತಾಡೋದಕ್ಕೆ ಒಂದು ಚಾನ್ಸ್ ಕೊಟ್ಟಂಗೆ ಆಗುತ್ತೆ. ಅವ್ರು ಕಾನ್ಫಿಡೆಂಟ್ ಆಗಿ ನಮ್ಮ ಹತ್ರ ಎಲ್ಲ ಓಪನ್ ಆಗಿ ಮಾತಾಡ್ತಾರೆ. ಅದೇ ನಾವು ಸ್ಟಾರ್ಟಿಂಗಲ್ಲಿ ಅವ್ರು ಬರ್ತಿದ್ದಂಗೆ ನಿಂದು ಯಾವಾಗಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ, ಏನು ಹೇಳು ಅಂದಾಗ ಅವ್ರು ಎಕ್ಸ್ಪ್ಲೈನ್ ಮಾಡೋದು ಕೂಡ ಒಂಥರ ಸಂಕೋಚ ಪಡ್ತಾರೆ, ಮತ್ತೆ ಮಾಡಿದ ಮಿಸ್ಟೇಕ್ನೇ ಮಾಡ್ತಾ ಇರ್ತಾರೆ. ಅದ್ರ ಬದಲು ಹೌ ಕೆನ್ ಐ ಹೆಲ್ಪ್ ಯು ಅಂತ ಕೇಳಿದಾಗ ಅವ್ರು ಇನ್ ಡೀಟೇಲ್ ಆಗಿ ಅವರ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನ ನೀವು ಅನಲೈಸ್ ಮಾಡ್ಕೊಂತ ಪರ್ಮನೆಂಟ್ ಸೊಲ್ಯೂಷನ್ ಕೊಡೋದ್ರಿಂದ ಅವರು ನೆಕ್ಸ್ಟ್ ಆ ಮಿಸ್ಟೇಕ್ನ ರಿಪೀಟ್ ಮಾಡ್ದಿರೋ ಇರೋ ಥರ ನೋಡ್ಕೋಬಹುದು. ವಾಟ್ ಡೂ ಯು ಥಿಂಕ್ ಅಂದ್ರೆ ಆಸ್ಕಿಂಗ್ ಫೀಡ್ಬ್ಯಾಕ್. ನಾವು ಈ ಥರ ಮಾಡಬೇಕು ಅನ್ಕೊಂತಾ ಇದ್ದೀನಿ ನಾನು, ಇದ್ರ ಬಗ್ಗೆ ನಿನ್ನ ಒಪಿನಿಯನ್ ಏನು, ನಿನ್ನ ಪ್ರಾಸ್ಪೆಕ್ಟಿವ್ ಏನು ಅಂತ ಕೇಳೋದ್ರಿಂದ ಮತ್ತೆ ಕ್ರಿಟಿಸಿಸಮ್ನ ಅಕ್ಸೆಪ್ಟ್ ಮಾಡೋದ್ರಿಂದ ತುಂಬಾ ಚೇಂಜಸ್ಸು ನೀವು ಮಾಡ್ಕೊತ ಹೋಗ್ಬೋದು. ನೀವು ಒಬ್ಬರೇ ಟ್ರೈ ಮಾಡೋದಕ್ಕಿಂತ ಫೀಡ್ಬ್ಯಾಕ್ ತಗೊಂಡು ಅದನ್ನ ಅಕ್ಸೆಪ್ಟ್ ಮಾಡ್ಕೊತ ಹೋದ್ರೆ ಇನ್ನೂ ಬೇಗ ನಿಮ್ಮ ಸಕ್ಸಸ್ನ ರೀಚ್ ಆಗ್ಬೋದು ಅಂತ ಆ ಥರ ಇದರಲ್ಲಿ ಹೇಳಿದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಟೆಲ್ ಮೀ ವಾಟ್ ಹ್ಯಾಪನ್, ಏನಾಯ್ತು ಹೇಳಿ ಅಂತ ಕೇಳೋ ಅಂತಹ ವ್ಯಕ್ತಿಗಳು ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅಂದ್ರೆ ಅವ್ರವ್ರ ಪ್ರಾಬ್ಲಮ್ಸ್ ಅವ್ರವ್ರಿಗೆ ದೊಡ್ಡದಾಗ್ಬಿಟ್ಟು ಅವ್ರದನ್ನ ನೋಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅಕಸ್ಮಾತ್ ಏನಾದ್ರೂ ಇಶ್ಯೂ ಇದ್ದಾಗ ಇನ್ವಾಲ್ವ್ ಆಗಿ ಏನಾಗಿದೆ ಏನಾಯ್ತು ಅಂತ ಕೇಳೋದ್ರಿಂದ ಕೆಲವ್ರಿಗೆ ಅವ್ರ ಪ್ರಾಬ್ಲಮ್ಮು ದೊಡ್ಡದಾಗಿರುತ್ತೆ, ಬಟ್ ಇನ್ನೊಬ್ಬರಿಗೆ ಅದು ತುಂಬಾ ಚಿಕ್ಕ ಪ್ರಾಬ್ಲಮ್ ಆಗಿರುತ್ತೆ. ಸೊ ಸೊಲ್ಯೂಷನ್ 5-10 ನಿಮಿಷದಲ್ಲಿ ಪಡ್ಕೋಬಹುದು. ನಾವು ಕರೆಕ್ಟಾಗಿ ಯಾರಿಗಾದ್ರೂ ಸರ್ವ್ ಮಾಡಬೇಕು ಅಂದ್ರೆ ಒಂದ್ಸಲ ಟೆಲ್ ಮೀ ವಾಟ್ ಹ್ಯಾಪನ್ ಅಂದ್ರೆ ಏನಾಯ್ತು, ಏನ್ ವಿಷಯ ಅಂತ ಎಷ್ಟು ಜನಕ್ಕೆ ನೀವು ವಿಚಾರಿಸ್ತಾ ಇದ್ದೀರಾ? ಅಟ್ಲೀಸ್ಟ್ ಮಂತ್ಲಿ ಒಂದ್ಸಾದ್ರೂ ಯಾರಿಗಾದ್ರೂ ಈ ತರ ಕೇಳಿ ನಿಮ್ಗೆ ಗೊತ್ತಿರೋ ತರಹದ ಸೊಲ್ಯೂಷನ್ ಕೊಡೋದ್ರಿಂದ
ಅವರೆಷ್ಟೋ ಪ್ರಾಬ್ಲಮ್ ಸಾಲ್ವ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಥಿಂಕ್ ಅಬೌಟ್ ಇಟ್. ಸೊ ಈ 10 ಪವರ್ಫುಲ್ ವರ್ಡ್ಸ್ ನ ಇಂಪ್ಲಿಮೆಂಟ್ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ನ ಕಾಣ್ಬೋದು. ಈ ವೊಕ್ಯಾಬ್ಯುಲರಿ ಅನ್ನೋದನ್ನ ಇಂಪ್ಲಿಮೆಂಟ್ ಮಾಡ್ತಾ ಕನ್ಸಿಸ್ಟೆಂಟ್ ಆಗಿ ಟ್ರೈ ಮಾಡ್ತಾ ಹೋಗಿ ಆಟೋಮೆಟಿಕ್ ಆಗಿ ಆಲ್ ಆಸ್ಪೆಕ್ಟ್ಸ್ ಅಲ್ಲಿ ನೀವು ಗ್ರೋತ್ ನ ಕಾಣೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ರೀತಿ ಅಫರ್ಮೇಶನ್ಸ್ ನ ಕನ್ಸಿಸ್ಟೆಂಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇವತ್ತಿನ ಕಂಟೆಂಟ್ ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಗುಡ್ ಬೈ. This is Empowering Coach Girish. I can't, we can. Together we can bring brightness in each and everyone's darkness. Thank you.